ಎಲ್ಲ ಅಜ್ಜಿ ಅವ್ನ ಎತ್ತಾಗೂ ಕಾಣಿಸ್ತಾನೆ ಇಲ್ಲ. ಆ ಕಡೆ ಅಂಗಡಿ ಈ ಕಡೆ ಅಂಗಡಿ ಅಂತ ಸುತ್ತ ಹಾಕೊಂಡು ಬಂದ್ವಿ. ಈಗ ಗದ್ದೆ ತಾವ್ ನೋಡ್ತಿದ್ರು ಎಲ್ಲೋ ಕಾಣಕ್ಕಿಲ್ಲ. ಅವ್ರ ಮನೆ ಕೂಲಿಯವ್ರನ್ನು ಕೇಳೋದಕ್ಕೆ ನಂಗೆ ಗೊತ್ತಿಲ್ಲ ಕಣಕ್ಕ, ಏನೋ ಇನ್ನು ಈ ಕಡೆ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದಿದ್ದಿ ಇವಾಗ? ನಂಗೂ ಅದೇ ಗೊತ್ತಾಯ್ತಲ್ಲ ಕಣಮ್ಮಿ. ನನಗೇನು ಸ್ಪೆಷಲ್ ಆಗಿ ಬೇರೆ ಕಡೆ ಏನೋ ಸಿಕ್ಕನೋ ಏನೋ ಅವನು. ಸರಿ ಹೋಯ್ತು ಹುಚ್ಮುಂಡದ. ನನಗೆ ಯಾಕೋ ಇವ್ನು ಆಡ್ತಿರೋದು ನೋಡಿದ್ರೆ ತುಂಬ ಅನುಮಾನ ಜಾಸ್ತಿ ಆಗ್ತೈತೆ. ಆದಷ್ಟು ಬೇಗ ಗದೆ ಗಿದೆ ಎಲ್ಲೈತೆ ಅಂತ ವಿಚಾರಿಸ್ಕೊಂಡು 7 ದಸೆಯಿಂದನೇ ಏನಾದರೂ ಮಾಡ್ಕೋಬೇಕು. ಇಲ್ಲ ಅಂದರೆ ಈ ಕಡೆ ಬಡ್ಡಿನೂ ಹಾಳು, ಈ ಕಡೆ ಜಾಗನೂ ಹಾಳು ಅಂದಂಗೆ ಆಗೋಗುತ್ತೆ. ಅಜ್ಜಿ ನೀನೇ ಇನ್ನೊಂದು ವರ್ಷದಲ್ಲಿ ಸಾಲದ ಗೀಲ ತೀರಿಸಬಾರ್ದ ನಾವು? ಅವ್ನು ಎತ್ತಾಗ ಹೋಗಿದ್ದ ದುಡ್ಡು ಕೊಟ್ಟವನೇ, ಜಾಗ ಈಗ ತೋರಿಸಿಲ್ಲ ಅಂದರೆ ಹಂಗಾದ್ರೆ ನಿನಗೇನೋ ಅವ್ನು ಎದುರ್ಕೊಳ್ಳಲ್ಲ ಅಂತ ಕಾಣಿಸ್ತೈತೆ. ನನಗೆ ಎದುರ್ಕೊಳ್ಳಲ್ವ ಅವನು? ಅವನಿನ್ನು ಜುಟ್ಟು ಯಾರಿಗೆ ಅವರವನ್ನೇ ಬಡ್ದು ಬಾಳಕ್ಕಾಕತ್ತಿದ್ ನಾನು ಅಂಥದ್ರಲ್ಲಿ ಅವನು ನನಗೆ ಎದುರ್ಕೊಳ್ಳಲ್ವಾ? ಮಾನತಕ್ಕೋಗಿ ಏನಿಲ್ಲ, ರಾಮಾಯಣ ಮಹಾಭಾರತ ಎಲ್ಲ ಒಟ್ಟೊಟ್ಟಿಗೆ ಮಾಡ್ಬಿಡ್ತೀನಿ. ರಾಮಾಯಣ ಮಹಾಭಾರತ ಒಟ್ಟೊಟ್ಟಿಗೆ ಆಗುತ್ತಂತೆ. ಯಾಕಮಿ ಹಂಗತ್ತ ಬಿದ್ದಿದ್ದಿಲ್ಲ? ಓ ನಾನು ಅಂದರೆ ಅಸಡ್ಡೆ ಅನ್ಕೊಬಿಡ್ತೀನಿ ನೀನು. ನಿನ್ಗೇನು ನನ್ನ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನಿನಗೆ ಗೊತ್ತಲ್ಲ ನಾನು ಎಷ್ಟು ನಿನ್ನ ಜೊತೆ ಜಗಳ ಮಾಡ್ತೀನಿ ಅಂತ. ಅಜ್ಜಿ ಅದು ನಾನು ನೀನು ಮನೆಯವ್ರು ಅಷ್ಟೇ. ಅದು ಹೊರಗಡೆ ನೀನು ಯಾರ ಜೊತೆ ಜಗಳ ಆಡಿದ್ದು ನೋಡಿಲ್ಲ. ಸದ್ಯಕ್ಕೆ ಇವಾಗ ಅವನು ಯಾವನೋ ಅದೇ ಜೀವನ್ ಫ್ರೆಂಡು ಅವನ ಜಾಗನ ಬರ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅವನ ಹತ್ರ ಬರ್ಸಿಸ್ಕೊ. ಇಲ್ಲ ಅಂದ್ರೆ ಬೇರೆಯವ್ರ ಜಾಗನ ತೆಕ್ಕೋ. ಇಲ್ಲ ಆತಾಗೂ ಇಲ್ಲ ಈತಾಗೂ ಇಲ್ಲ ಅನ್ನಂಗೆ ದುಡ್ಡು ಇಟ್ಕೊಂಡು ಮನೇಲಿ ಏನು ಮೊಟ್ಟೆ ಇಕ್ತೈತೇನೋ? ಸಾಲಿಗೆಲ್ಲ ತೀರ್ಸ್ಬಾರ್ದ ನಿನಗೂ? ಆಮೇಲೆ ನನ್ನ ಮಗ ಇಷ್ಟೊಂದು ಆಸ್ತಿ ಎಲ್ಲ ಸಂಪಾದನೆ ಮಾಡೋನೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ತಿರ್ಗಾಡೋದು ಬಿಡ್ವಾ? ಅದೇನ ಸರಿ ಕಣಮಿ, ನನಗೂ ಗೊತ್ತಾಯ್ತೈತೆ. ಹಾಳದವ್ನು ಸಿಗ್ತಾನೆ ಇಲ್ವಲ್ಲ, ಎತ್ತಗೋಗಿದ್ದಾನೆ ಏನು ಬ್ಯಾವರ್ಸಿ. ಅಯ್ಯೋ ಹೋಗತ್ತಾಗೆ ಹುಡುಕಿ ಸಾಕಾಗಿ ಹೋಗೈತೆ. ಬಾ ಅವ್ರ ಗದ್ದೆ ತವು ಒಳಕ್ಕೆ ಹೊತ್ತು ಹೋಗಿ ನೋಡ್ಕೊಂಡು ಆ ಕಾವಲಿ ಗೀವಲಿತವೆಲ್ಲ ನೋಡ್ಕೊಂಡು ಗೊತ್ತಾಯ್ತು ಅಂದರೆ ಸಿಕ್ಕಿದ್ರೆ ಮಾತಾಡಿಸಿ ಹೇಳೋಣ. ಇಲ್ಲಾಂದ್ರೆ ನಾಳೆ ಅವ್ರ ಹೊಟ್ಟೆತಕ್ಕೆ ಹೋಗಿತ್ತು ವಿಚಾರಿಸ್ಕೊಂಬತ್ತೀನಿ ಬಿಡು. ಇದು ಒಂಥರ ಒಳ್ಳೇದು. ಸರಿ ಬಾ ಇವಾಗ ಅಲ್ಲೆಲ್ಲ ಸುತ್ತಾಕೊಂಡು ಏನು ಎತ್ತ ಅಂತ ವಿಚಾರಿಸ್ಕೊಂಡು ಬರೋಣ. ಆಮೇಲೆ ಬೇಕಾದ್ರೆ ಸಿಕ್ಕಿಲ್ಲ ಅಂದರೆ ನಾಳೆ ನೀನೇ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಮಾತಾಡ್ಕೊಂಡು ಬಾ. ಸರಿನಾ? ನಂಗೂ ಗೊತ್ತುಕೊಂಡು ಬಾರಮಿ ನಿನ್ನ ಹತ್ರ ಏನೈತೆ ಹೇಳ್ಸ್ಕೊಳಕ್ಕೆ. ನಾನು ನಿಂಗಿಂತ ಸಾನೇ ಬುದ್ಧಿವಂತು. ನೀನು ಓದ್ಬಿಟ್ಟಿದ್ದೆ ಅಂದ್ಬಿಟ್ಟು 2 ಕೋಡ್ ಜಾಸ್ತಿ ಏನೇನೋ ಆಯ್ತೆ. ಎಂಥದ್ದು ಇಲ್ಲ, ನಾನು ಓದಿಲ್ಲ ಅಂದ್ರೂ ನಿನ್ಗಿಂತ ಅಪ್ಪನಾಗೆ ಚೆನ್ನಾಗಿ ಬುದ್ಧಿ ಇಟ್ಕೊಂಡಿವ್ನಿ. ನಡಿ ಓದಿಲ್ದೇನೆ ಹಿಂಗೆ. ಇನ್ನು ಓದ್ಬಿಟ್ಟಿದ್ರೆ ಆಗಿನ ಕಾಲದಲ್ಲಿ ಈ ಅಜ್ಜಿನ ಹಿಡಿಯೋಕಾಯ್ತಿತ್ತ? ಅಬ್ಬಬ್ಬೋ ನಿಜ ಇಲ್ಲ. ಒಟ್ಟಲ್ಲಿ ನಾವು ಆದಷ್ಟು ಬೇಗ ಆಸ್ತಿ ಗಿಸ್ತಿ ತಗೋಬೇಕಪ್ಪ. ಈ ಇಡಿಯಟ್ ಮುರುಳಿ ಎಲ್ಲಿ ಸಾಯ್ತಿದ್ದಾನೆ ಏನು ಕತೆನ? ಓ ದೊಡ್ಡ ಗೌಡ್ತಿ ಬತ್ತಾವಳೆ. ಲೇ ಗೌಡ್ತಿ ಓಹೋ ವಾ ಏನೇ ಜಯಿ ಇಷ್ಟು ದಿನ ಎಲ್ಲೇ ಹೊಂಟೋಗಿದೆ? ಕಣ್ಗೂ ಕಾಣಿಸ್ತಿಲ್ಲ, ಏನೂ ಇಲ್ಲ. ಇನ್ನೇನೆ ನನ್ನ 3ನೇ ಮಗಳಿಗೆ ಹೆರಿಗೆ ಆಗಿತ್ತು ಕಣೆ. ಅಲ್ಲೇನೆ ಎಲ್ಲನೂ ನೀಟಾಗಿ ಸೌಕರಣೆ ಮಾಡಬಾರ್ದ, ಹಂಗೆ ಬಿಟ್ಬಿಟ್ಟು ಬರೋನೆ. ಹಾಳದನೊಳ ಗಂಡ ಬಿಗ್ನಾಸಿ ನನ್ನ ಮಗ ಒಂದು ಸ್ವಲ್ಪನೂ ಸರಿಗಿಲ್ಲ ಕಣೆ. ಮುಂಡೆ ಮಗ ಅಲ್ಲಿ ಇಲ್ಲಿ ಅಂತ ಬರೀ ಸುತ್ತಕೋಯ್ತದೆ. ಅವಳನ್ನ ಬಿಟ್ಬಿಟ್ಟು ಮಗನ್ನು ಯಾರು ನೋಡ್ಕೊಂಡರು? ಅಯ್ಯೋ ಸುಮ್ಕೆ ಇರವ ನನ್ನ ಮಗಳನ್ನೋ ಕೈಯೋ ಪಯ್ಯ ಅಂತಾಳೆ. ಹಾಸ್ಪಿಟ್ಲು ಅದೆಲ್ಲ ಗೊತ್ತಾಗಕ್ಕಿಲ್ಲ ಅದಕ್ಕೆ. ಮೊದಲನೇದಕ್ಕೆ ಈ ಪಾರ್ಟಿಂಗ್ ಮಾಡ್ತಾ ಸಾಯ್ತವ್ರೆ. ನಾನು ಗೊತ್ತಿದ್ದು ಆ ಹಡ್ಕಸ್ಬಿಗೆ ಎಣ್ಣೆ ಕೊಟ್ಟುಬಿಟ್ನಲ್ಲ, ಚಂದುಳ್ಳಿ ಎಣ್ಣೆ ಅಂತ ಅನಿಸ್ತೈತೆ ಕಣಮಿ. ಹೌದೇನ್ಲೇ? ನೋಡ್ಲೆ ನಿನ್ನ ಹತ್ರ ನನಗಿಂತ 1-2 ತೋಳೆ ಬಂಗಾರ ಆಗಲಿ ಜಾಗ ಆಗಲಿ ಆಸ್ತಿ ಪಾಸ್ತಿಯಲ್ಲಿ ಚೆನ್ನಾಗಿ ಇಟ್ಕೊಂಡಿದ್ಯೆ. ನೋಡಿನಿ ಕಂಡು ಅವೆಣ್ಣ ಚಂದ್ರುಳಿಗೆ ಎಣ್ಣ ಕೊಟ್ಬಿಟ್ಟತೆಗೆ ನೋಡು. ಹಿಂಗೆ ಯಾಕವ ಬೇಕಿತ್ತು ನಿನಗಿದು ಗೋಳು? ಸದ್ಯಕ್ಕೆ ನಿನ್ನ ಪುಣ್ಯಕ್ಕೆ ಮೊದಲೇ 2 ಹೆಣ್ಮಕ್ಳನ್ನ ಹೆಂಗೋತ್ತಾಗೆ ಸಾಕಾಗ್ತಾ ಬಿಡು. ಇನ್ನೊಬ್ಬ ನೋಡು ಮಗ 4 ಜನ ಮಕ್ಳನ್ನ ಹೆಂಗೋತ್ತಾಗೆ ಅನ್ಸರ್ಸ್ಕೊಂಡು ಹೋಯ್ತಿದ್ಯಾ. ನಿನ್ನ ಗಂಡ ಚೆನ್ನಾಗಿ ಆಸ್ತಿ ಇಟ್ಟಿದ್ದಕ್ಕೆ ಸರೋಯ್ತು ಕಣಮಿ. ಇಲ್ಲ ಅಂದಿದ್ರೆ ಅಷ್ಟೀಯ ನೋಡು ನಾನು 2 ಮಕ್ಳನ್ನೇ ಕಟ್ಕೊಂಡು ಸಾಯ್ತಾ ಬಿದ್ದಿದ್ದೀನಿ. ಈ ಹಡಕಸ್ತೀನಿ ನನ್ನ ಮಗನು ನೆಟ್ವಾಗಿ ತೋಟಕ್ಕೆ ಹೋಗಲ್ಲ ಗದ್ದೆಗೂ ಹೋಗಲ್ಲ ಕಣಮಿ. ಎಲ್ಲ ಹಾಳು ಮಾಡ್ಕೊಂಡು ಕೂತವನೆ ಅಲ್ಲಿ ಅಲ್ಲಿ ಅಂದ್ಕೊಂಡು ಬಿಟ್ಬಿಟ್ಟನ. ನಾನು ನನ್ನ ಹೆಣ್ಮಗಿನ ಚಂದುಳಿ ಹೆಣ್ಮಗಿನ ಇವಾಗ ಚಂದುಳಿ ಗಂಡು ಮಗ ಹುಟ್ಟವನೇ. ಅವನೇ ಸಾಕು ಅವನ್ನ ತುಳಿಯೋಕೆ ಚೆನ್ನಾಗೆ ನಮ್ಮ ಮನೇಲಿ ಇಟ್ಕೊಂಡು ಆರೈಕೆ ಮಾಡಿ ಚೆನ್ನಾಗಿ ಬೆಳೆಸೋದು ನನಗೆ ಗೊತ್ತಿಲ್ವಮ್ಮಿ. ಆ ಬಿಕ್ನೆಸ್ ನನ್ನ ಮಗ ಹೆಂಗಾರ ಮಾಡ್ಕೊಂಡು ಸಾಯ್ಲಿ. ಆಮೇಲೆ ಏನ್ರಿ ಇವಳೇ ಬೇಕು ಅಂತ ಗೊತ್ತಾನೆ ತಗೋ ಮುಂಡೆ ಮಗಂತಂದು ಏನು ಹೊಟ್ಟೆ ಉರ್ಸ್ತಾನೆ ಪಾಪ ಬೆಣ್ಣಿಗೆ. ನಾನು ಮಾಡಿ ಸಾಕಾಗೈತೆ. ಇಲ್ಲಿಂದ ಅಲ್ಲಿಗೆ ಎಲ್ಲನೂ ಗಂಡು ಗೊತ್ತಿಲ್ದಂಗೆ ಎಲ್ಲ ಮುಚ್ಚಿಕೊಂಡು ಇನ್ನೇನಮ್ಮ ಮಾಡಲಿ ನಾನು? ತಡಿ 2 ಹೆಣ್ಮಕ್ಳು ಚೆನ್ನಾಗವೆ, ನನ್ನ 3ನೇದು ಹಿಂಗೆ ಆಗೋಯ್ತಲ್ಲ ಅಂತ ಒಟ್ಟು ಉರಿತೈತೆ ಕಣಮಿ. ಒಕ್ಕಳಿತಕ್ಕ ನಿನ್ನ ಮಗಳಿಗೆ ತಾನೇ ಮಾಡೋದು. ಹಂಗೆ ಮಾಡು ಏನು ಮಾಡಕೈತೈತೆ? ಮನೇಲಿರೋ ಗಂಡಸ್ರಿದ್ರು ಬಿಟ್ಬಿಟ್ಟಾರ ನಿಮಿ. ಹಾಳಾದವನು ಸರಿಯಾಗಿ ಮಾಡಬೇಕಿತ್ತು. ಇದ್ರೆ ಇರು ಹೋದ್ರೆ ಹೋಗು. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ಎದ್ರಿಸಿ ಅವನ್ನ ಕರ್ಕೊಂಬಂದು ಮನೇಲಿ ಇರಿಸ್ಕೊಳಕ್ಕಿಲ್ವೇ?
ಅಯ್ಯೋ ಏನವ ಮಾಡನೆ ಏನು ಮಾಡನೆ ಅವ್ರ ಅಪ್ಪಯ್ಯ ಏನಾರ ಕುಡಿದ್ಬಿಟ್ಟು ಬಂದರೆ ಪಾಪ ಈ ಹೆಣ್ಣು ಬೇಜಾರು ಮಾಡ್ಕೊತದೆ ಅಂತೇಳಿಗೆ ಕೊಟ್ನಲ್ಲ ಅಂತ ನನಗೂ ಸೇರಿಸಿ ಉಗಿತಾನೆ ಇರ್ತಾನೆ ಆ ಹೆಣ್ಣಿಗೂ ಸೇರಿಸಿ ಉಗಿತಾ ಇರ್ತಾನೆ ನಿಮ್ದು ಇಲ್ದಂಗೆ ಆಯ್ತಿತ್ತಲ್ಲ ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ಇನ್ನೊಂದು ಸ್ವಲ್ಪ ದಿನ ಆಗಲಿ ತಡಿ ಈ ಊರವ್ರ ಜನನು ಆಡ್ಕೊಳ್ಳೋದು ಮಟ್ಕೊಳ್ಳೋದು ಅನ್ನಂಗೆ ಅವ್ರ ಬಾಯಿಗೆ ನಾವು ಸರಿಯಾಗಬಾರ್ದಲ್ಲ ಮೀ ಇವಾಗಲೇ ಹಿಂಗೆ ಇನ್ನು ಮುಂದಕ್ಕೆ ಹೆಂಗೋ ಅಂತ ಆಡ್ಕೊತವಲ್ಲ ಅದಕ್ಕೆ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ಇನ್ನೊಂದು ವಾರ ಅಲ್ಲಿ ಇರಲಿ ಆಮೇಲೆ ಅವ್ನ ಗಂಡನಿಗೆ ಚೆನ್ನಾಗಿ ಬಿಗ್ ಬದಿಸ್ ಮಾಡಿ ಮನೆ ಕರ್ಕೊಂಬರಕ್ಕೆ ಕೇಳಿದ್ದೀನಿ ಬಿಟ್ಬಿಟ್ಟು ಹೋಗು ನೀನೇ ಮರ್ಯಾದಿಂದ ಒಬ್ಬನೇ ಅಲ್ಲಿ ಏನು ಮಾಡ್ಕೊಂಡು ಸಾಯ್ತೆ ಜನ ಏನೋ ಆಡ್ಕೊಂಡು ನಕ್ಕರ ಅಂದ್ಕೊಂಡು ಹೇಳಿ ಎಲ್ಲ ಬುದ್ಧಿವಾದಿಗೆ ಹೇಳಿದ್ದೀನಿ ಇನ್ನೇನು ಮಾಡಿದೆ ನಾನು ಏ ಅಜ್ಜಿ ಗೌರಮ್ಮಜ್ಜಿ ಇಲ್ಲಿ ಬಾಯ್ಲಿ ಅಣ್ಣ ಅಲ್ಲಿ ನಿಂತಿರಂಗವ್ರೆ ಮುರುಳಿ ಬಾಯ್ಲಿ ಎತ್ತಾಗ ಇದನು ಕಣಿಗೆ ಕಣಕಿಲ್ಲ ಏನಿಲ್ಲ ಅಯ್ಯೋ ದೇವ್ರೆ ಎಲ್ಲಿದನು ಅದು ಯಾರೋ ಅಜ್ಜಿ ಹತ್ರ ನಿಂತ್ಕೊಂಡಿದ್ದಾನೆ ಬಾ ಇವ ಮಂದಿರ ಸಿಕ್ಬಿಟ್ರೆ ಸಾಕು ಉಪ್ಪು ಖಾರ ಹಾಕ್ದಂಗೆ ಚೆನ್ನಾಗೆ ಅಲ್ಲಿಂದಿಲ್ಲಿ ಇಲ್ಲಿಂದಲ್ಲಿ ಏನೇ ನಡೀತು ಎತ್ತತ್ ನಡೀತು ಅಂತ ಮಾತುಕತೆಲೆ ಮುರ್ಗೋಗಿರ್ತಾರೆ ಅಯ್ಯೋ ವಾವ್ ಬಾರ ಬಾ ಹೋಗ್ಮ ಯಾವಲ್ಲ ಅವನು ಏನ ನಿನಗೂ ಏನ್ಲ ಬಂದಿದ್ದದು ಮಲಗ್ರ ಏನ್ಲ ಬಂದೈತಿ ನಿಂಗೆ ಈವಮ್ಮ ಸರಿ ಆಗವಳೆ ಯಾರ್ದೋ ಕೊಪ್ಪನ ತಂದು ಯಾರ ಮೇಲೆ ಬುಟ್ಟಂಗಿರ್ತಾಳೆ ಯಾವಾಗ್ಲೂ ನನ್ನನ್ನು ಕಂಡ್ರೆ ಸಾಕು ಮೆಣಸಿಕಾಯಿ ಕಂಡಂಗೆ ಆಡ್ತಾರ್ತಾಳೆ ಯಾವಾಗ್ಲೂ ಉರಿತಾನೆ ಇರ್ತಾಳೆ ಥೂ ನಾನೇನಮ್ಮ ಮಾಡಿದೆ ನಿನಗೆ ಇನ್ನೇನ್ಲ ಮಾಡಿ ನೀನು ಇನ್ನೇನ್ಲ ಮಾಡಿಯೇ ಮೂರತ್ತನು ಆ ಫ್ರೆಂಡು ಈ ಫ್ರೆಂಡು ಅಂತ ಬರೀ ಸುತ್ತಾಡು ಈ ಅಮ್ಮನಿಗೆ ಯಾಕೆ ಬಂದಿದ್ದು ಇಲ್ಲಿ ಗಂಟ ನಡ್ಕೊಂಡು ಏನು ಎತ್ತ ಆಗೈತೆ ಅಂತ ವಿಚಾರಿಸ್ಕೊಳಕ್ ಬತ್ತಲ್ಲ ನೀನು ಯಾಕೆ ಇದೆಯಾ ನೀನು ಯಾಕೆ ಇದೆಯಾ ಅದು ಇರತ್ ಗಂಟೆ ಹೋಗ್ಬಿಡ್ಲತ್ತಗೆ ಹೋಗಿ ಮಕ್ಕಕ್ಕೆ ಏನು ಪ್ರಯತ್ನ ಇಲ್ಲ ಈ ನನ್ನ ಮಗ ನಾನು ಹುಗ್ದಿ ಸಾಕಾಗೋಗದೆ ಯಾವ ಬಂಡ್ ಜನ್ಮನ ಏನಾಯ್ತು ಥೂ ನಾನು ಇಲ್ಲಿದ್ರೆ ಸಾಯಿಸ್ಬಿಡ್ತಾಳೆ ಕಾಣಿಸ್ತಾ ಅಜ್ಜಿ ಅಲ್ಲ ಅವನೇ ನೋಡು ನಿಂತವನೇ ಸರಿಯಾಗವನೆ ಎಲ್ಲಿಗೋ ಹೋಗಿದ್ನ ಸರಿ ಇವಾಗ್ಲಾದ್ರೂ ಸಿಕ್ಕದ್ನಲ್ಲ ನಡಿ ಆರಜಿ ನೀನೇ ಮುಂದೆ ಕೂಗು ಅವನನ್ನ ತಡೀಮಿ ನಾನೇ ಕಮ್ಮಿ ಎದ್ರಕಳನೆ ನಾನೇ ತಾನೇ ಮಾಡ್ತಿರೋದು ಎಲ್ಲ ನಿಂತ್ಕೊಂಡು ನಾನೇ ಕರಿತೀನಿ ನಿಂತ್ಕೊ ಲೋ ಮುರಳಿ ಯಾರು ಕೂಗ್ದಂಗೈತಿತ್ತಲ್ಲ ನನ್ನನ್ನು ಯಾರು ಕೂಗ್ತಾರೆ ಹೋಗತ್ತೆ ಅಯ್ಯ ಬೇವರ್ಸಿ ಬಿತ್ನಾಸಿ ಎಷ್ಟೊತ್ತಿಂದ ಕೂಗ್ತಾರದು ಲೋ ಮುರಳಿ ಅಯ್ಯಯ್ಯೋ ಇವ್ರು ಯಾಕಪ್ಪ ಇಲ್ಲಿ ಬತ್ತವ್ರೆ ನಮ್ಮವ್ವ ಬೇರೆ ಇಲ್ಲ ಅವಳೆ ಇನ್ನು ಈ ದೊಡ್ಡಮ್ಮನೋ ಇಲ್ಲೇ ಅವಳೆ ಮುಗ್ದೋಯ್ತು ಕತೆ ನಾನು ಇವರಿಬ್ರ ಜೊತೆ ಅಯ್ಯೋ ಯಾರ ಹತ್ರ ಹೋಗಿ ಎಣಗಾಡ್ಲಿ ಹೆಂಗಾದ್ರೂ ಮಾಡಿ ನಾವು ಅಜ್ಜಿನ ಅಲ್ಲೇ ಇರ್ಸೋಯಿ ಬೇರೆ ರೂಟಲ್ಲಿ ಕರ್ಕೊಂಡು ಹೋಗ್ಬಿಡ್ಬೇಕು ಅದು ಸರಿ ಯಾಕೆ ಬಂದವಳು ಇಲ್ಲಿಗೆ ನೋಡಿದಾನೆ ಬತ್ತೇನೆ ಇರು ಅಜ್ಜಿ ಅವ ಇರು ಬಂದೆ ಅಯ್ಯೋ ಬರೀ ಇಂಥದ್ದೇ ಆಯ್ತು ಬೇಗ ಹೋಗಿದ್ ಬರಲ್ಲ ಮತ್ತೆ ಕರ್ಕೊಂಬಂದ್ಬಿಟ್ಟು ಏನು ಮನೇಲಿ ಇರ್ಸ್ಕೊಂಡು ಹೆಂಗೆ ಅಯ್ಯೋ ಏನೇನಮ್ಮ ಮಾಡನೆ ಅಯ್ಯೋ ಮಾಡಲೇಬೇಕಲ್ಲ ಎತ್ತಿರೋ ತಪ್ಪಿಗೆ ನಾನೇ ಮಾಡಬೇಕು ಇನ್ಯಾರು ಮಾಡೋರು ಅವಳಿಗೆ ಯಾಕಜ್ಜಿ ಇಲ್ಲಿಗೆ ಗಂಟ ಬಂದಿದೆಯಲ್ಲ ಏನಾಗಬೇಕಿತ್ತು ಎಲ್ಲಿಗೋದ್ನೇನು ಅದ ಗೌರಿ ಅವಳ ಜೊತೆ ಏನೋ ಮಾತಾಡ್ತಾ ನಿಂತವನ ನಿನ್ನ ಮಗ ಅದಕ್ಕೆ ಹೋಗು ಬೇಗ ಹೊಂಟು ಬರೋಗು ಅಂದೆ ಏನ ಹಾಳಾದವಳು ಗೌರಿ ಜೊತೆ ಮಾತಾಡ್ತವನ ನನ್ನ ಮಗ ಎಂತ ಹಲ್ಕಟ್ಟನ್ ಮಗ ಇವನು ಅಷ್ಟೊಂದೆಲ್ಲ ನೆನ್ನೆಲ್ಲ ಮೊನೆಯೆಲ್ಲ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದ್ರು ಈ ನನ್ನ ಮಗನ ಬುದ್ಧಿ ಬರಲ್ವಲ್ಲ ಯಾವಾಗಲೂ 3 ಹೊತ್ತು ಫ್ರೆಂಡು ಅಲ್ಲ ಅವಳು ಜುಳುಬಿಲಿ ಆಡ್ದಂಗೆ ಆಡ್ತಾಳೆ ಸೊಸೆ ಅದೇ ಕಮ್ಮಿ ಹಂಗೆ ಬೈತಿದ್ದಿಲ್ಲ ನೀನು ಅಯ್ಯ ತಕಮಿ ಸೊಸೆ ಭಾಳ ಕಿಲಾಡಿ ಒಳಕವ ಭಾಳ ಬುದ್ಧಿವಂತೆ ನನ್ನನ್ನೇ ಬಡ್ದು ಭಾಳ ಕರ್ಕೊಂಡ್ಬಿಡ್ತಾಳೆ ಬಿಟ್ರೆ ಯಾಕೆ ನಿಂಗೇನಾರು ಮಾಡಿದ್ಲೇನು ತಗ ನನ್ಗೂ ಅವಳಿಗೂ ಭಾಳ ಗಲಾಟೆ ಆಗಿತ್ತು ನೋಡು ಮತ್ತೆ ಇವಳು ಅನ್ಕೊಂಡೋಗಿ ಪಾಪ ನಿರ್ಮಾಗಿನ್ಗೆ ಸರ್ದಿಯಾಗೆ ವಾಂಚ್ಬಿಟ್ಟು ಬಂದೆ ನೋಡು ಪಾಪ ನನಗೆ ಅಯ್ಯೋ ಅನಿಸುತ್ತೆ ಇವಳಿದಳಲ್ಲ ಗೌರಿ ಹಾಳದವಳು ಇವಳು ಸೊಸೆ ಅಂದ್ಕೊಂಡು ಹೇಳೋಕ್ಕಾಗಲ್ವ ಇವಳಿಗೆ ಪಾಪ ಅವಳು ಮೂಲೆಯಲ್ಲಿರೋ ನಿರ್ಭಾಗಿನ ನನ್ನ ಮಗ ಕೊಡಂಗಿ ಹೇಳ್ಬಿಟ್ಟು ಹೋಗಿ ಚೆನ್ನಾಗಿ ಅವ್ರ ಮನೆ ಹತ್ರಕ್ಕೆ ಹೋಗಿ ಜಗಳ ಮಾಡ್ಬಿಟ್ಟು ಬಂದೆ ನೋಡಿದ್ರೆ ಆಮೇಲೆ ಎಲ್ಲ ಗೊತ್ತಾಯ್ತು ಕಣಮಿ ಈ ಹೆಣ್ಣಿಗೆ ಯಾರ ಗೊತ್ತೈತವು ಹೋಗಿ ಎಲ್ಲಿ ಹುಲ್ಲನ್ನು ಬೆಳೆದೈತು ಹುಲ್ಲು ಬೇಯಿಸೋದು ಬಿಟ್ಬಿಟ್ಟು ಹೋಗಿ ಚೆನ್ನಾಗಿರುತ್ತೇನೆ ನಾ ಜೋಳುತ್ತೇನೆ ಹೋಗಿ ಚೆನ್ನಾಗಿ ಮೇಯಿಸ್ಬಿಟ್ಟು ಬಂದವಳೆ ಹಸನು ಎಮ್ಮೆನೆ ಕರ್ಕೊಂಬ ಚೆನ್ನಾಗಿ ಮೇಯ್ದು ಎಲ್ಲ ಹಾಳು ಮಾಡಿ ಇಟ್ಟಿದ್ಲು ಇನ್ನೇನು ಮಾಡನೆ ಹೋಗ್ದಿ ಉಪ್ಪು ಖಾರ ಹಾಕಿ ಬೈಕೊಂಡು ಬಂದೆ ದುಡ್ಡು ಕೊಟ್ಟಾಳಂತೆ ಏನು ದುಡ್ಡು ಕಾಣಂಗಿಲ್ಲ ನಾನು ಆದರೆ ಬಾರ್ ಕುಳಿಯ ಇದ್ದಾಳಂತ ಪಾಳು ಬಾರ್ ಕುಳಿ ಇದ್ದಾಳೇನು ಕಣೆ ನಿನ್ಗಿನ್ ಚೆನ್ನಾಗಿ ಕುಳುವಂತೆ ಅವಳು ಹೋಗಿ ಆತಗ ಆ ಗೌರಿ ಮೊಮ್ಮಗನ ಮದುವೆ ಆಗದಿ ಬೆಣ್ಣು ಅದೇನು ಬಂದಿತ್ತು ಏನು ಇಷ್ಟಪಟ್ಟು ಅದಕ್ಕೆ ಮದುವೆ ಮಾಡಿ ಮಟ್ಟಿ ಕರ್ಕೊಂಬಂದವ್ರೆ ನೋಡು ಮತ್ತೆ ಇಂಥದ್ದೀರು ನಮ್ಮನೆ ಸೊಸೆ ಆಗೋದಕ್ಕೆ ಏನು ಬಂದೈತೆ ಏನು ಇವಕ್ಕೆ ಒಂದು ಗೊತ್ತಾಗಕ್ಕಿಲ್ಲ ಎಲ್ಲ ನೋಡು ಅಂತ ಕಾಂಜಿ ಪಿಂಜಿವನೇ ಮದುವೆ ಆಯ್ತವೆ ಅದೇನು ಅವ್ರ ಹತ್ರ ಆಸ್ತಿ ಇರಲ್ಲ ಪಾಸ್ತಿ ಇರಲ್ಲ ಹಿಂದೆ ಹೋಗ್ಬಿಡ್ತವೆ ಮುಂದುವರಿತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ